ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಎಂಟರ ನಂಟು ಅಥವಾ ಎಂಟರ ಗಂಟು ಹೇಗೆ ಬಿಚ್ಚಿಕೊಳ್ತದೆ, ಎಂಟರ ನಂಟು ಹೇಗೆ ಹಚ್ಚಿಕೊಳ್ತದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೋಡಬೇಕಾದ್ದು ಎಂಟರಲ್ಲಿ ನಾವು 10 ಭಗವತ್ ಅವತಾರಗಳಲ್ಲಿ 8ನೇ ಅವತಾರ ಶ್ರೀಕೃಷ್ಣ. ಅವನು ದೇವಕಿಗೆ 8ನೇ ಮಗ ಕೂಡ. ಅವನು ಜನಿಸಿದ್ದು ಕೃಷ್ಣ ಪಕ್ಷದ 8ನೇ ದಿನದಂದು, ಕೃಷ್ಣಾಷ್ಟಮಿ, ಅದು 8. ಇಲ್ಲಿಂದ 8ರ ನಂಟು ಅಥವಾ 8ರ ಗಂಟು ಬಿಚ್ಚಿಕೊಳ್ತದೆ. ವೈದಿಕ ವಾಂಗ್ಮಯದ ಮೂಲಾಕ್ಷರದ ಹೆಸರು ನಾನು ಆಗಲೇ ಹೇಳಿದ್ದೆ, ಅದೇ ಓಂಕಾರ ಅಂತ. ಅದಕ್ಕೆ 8 ಅಕ್ಷರಗಳು. ಇದೇನಿದು, ಮೊದಲು 3 ಅಂದಿತ್ತು, ಆಮೇಲೆ 4 ಆಯಿತು, ಈಗ 8 ಆಯಿತು. ಹೌದು, ಎಲ್ಲವೂ ಸರಿ. ಅಕಾರ ಉಕಾರ ಮಕಾರ ಸಂಕ್ಷಿಪ್ತವಾಗಿ ನೋಡಿದಾಗ ಅದು ಓಂಕಾರ 3 ಅಕ್ಷರ ಆಯಿತು. ಅದು 3 ಸೇರಿದ್ರೆ ಓಂಕಾರ ಬರಲ್ಲ. ಅಕಾರ ಉಕಾರ ಮಕಾರ ಆದಮೇಲೆ ನಾದ ಬರಬೇಕು, ಓಂ ಅಂತ. ಅದು ನಾದ 4 ಆಯಿತು. ಹಾಗೆ 8 ಹೇಗಾಯಿತು ಅಂದರೆ ಅಕಾರ ಉಕಾರ ಮಕಾರ ನಾದ ಬಿಂದು ಕಲೆ ಶಾಂತ ಅತಿಶಾಂತ ಇದಿಷ್ಟು ಸೇರಿ ಓಂಕಾರ ಆಯಿತು. ಅಲ್ಲಿಂದ ಅದರ ನೆಕ್ಸ್ಟ್ ವಿಸ್ತಾರನೇ ಆಗಿದ್ದೇ ನಾರಾಯಣಾಕ್ಷರ, ಅಷ್ಟಾಕ್ಷರ. ಅದು ನಾರಾಯಣ ಅಷ್ಟಾಕ್ಷರ ಬೀಜಾಕ್ಷರ ಮಂತ್ರ ಅಂತ. ಅದೇ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರ. ಅದು 8 ಆಯಿತು. ತಿರ್ಗಾ ಇಲ್ಲಿಂದ ವರ್ಣಗಳಿಂದ ಆಯಿತು. ವರ್ಣ ಆದಮೇಲೆ ವರ್ಣವಾಚ್ಯವಾದ ಭಗವಂತನ ರೂಪಗಳು 8. ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ. ಅಥವಾ ಇದಕ್ಕೆ ನಾವು ಭಗವಂತನ ರೂಪಗಳ ಹೆಸರನ್ನಿಡೋದಾಯಿತು ಅಂತಂದರೆ ಕೃಷ್ಣ, ರಾಮ, ನರಸಿಂಹ, ವರಾಹ, ವಿಷ್ಣು, ಪರಂಜ್ಯೋತಿ, ಪರಬ್ರಹ್ಮ ಮತ್ತು ವಾಸುದೇವ ಸ್ವರೂಪ. ಇದು 8 ಮುಖ್ಯ ರೂಪಗಳು ನಮಗೆ ವೈದಿಕ ವಾಂಗ್ಮಯಕ್ಕೆ ಬೇಕಾದಂಥ, ಸಾಧನೆಗೆ ಬೇಕಾದಂಥ ಅವತಾರಗಳು. ಅದಾದ ಮೇಲೆ ನೆಕ್ಸ್ಟು ಓಂಕಾರದ 8 ಮೂಲ ವರ್ಣಗಳಿಂದ ಅಕ್ಷರಮಾಲೆಯು 8 ವರ್ಗವಾಗೈತೆ. ಅದು ತುಂಬ ಡೀಪಾಗಿ ಹೋಗುತ್ತೆ. ಅದು ಹೋದರೆ ಮತ್ತೆ ತುಂಬ ಕನ್ಫ್ಯೂಸ್ ಆದರೂ ಆಗ್ಬೋದು. ಅದನ್ನು ಅಲ್ಲಿಗೆ ನಿಲ್ಲಿಸೋಣ. ಇದಾದ ಮೇಲೆ ಇದರಿಂದ 4 ವೇದಗಳು ವಿಸ್ತಾರಗೊಂಡು 8 ಆದವು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಆಯಿತು. ಇವು 4 ಅಪೌರುಷೇಯ ವೇದಗಳು. ಪಂಚರಾತ್ರ, ಮೂಲ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳು ಸೇರಿ 8 ಆದವು. ಈ 4 ವೇದಗಳ ಜೊತೆಗೆ ಈ 4 ಗ್ರಂಥಗಳು, ಪಂಚರಾತ್ರ, ಮೂಲ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳು 8 ಆಯಿತು. ಅಷ್ಟಮೂರ್ತಿಯಾದ ಭಗವಂತನ ವ್ಯಾಪಾರ ಕೂಡ ಅಷ್ಟವಿಧ. 8 ವಿಧದಲ್ಲಿ ಭಗವಂತ ಈ ಸೃಷ್ಟಿಯಲ್ಲಿ ತನ್ನ ವ್ಯಾಪಾರವನ್ನು ನಡೆಸ್ತಾನೆ. ಯಾವ್ಯಾವುದದು 3 ಅಂತೂ ಗೊತ್ತೇ ಇದೆ ನಮಗೆ: ಸೃಷ್ಟಿ, ಸ್ಥಿತಿ, ಸಂಹಾರ. ಅದರ ಜೊತೆಗೆ ನಿಯಮ ಮಾಡೋದು, ಜ್ಞಾನ ಕೊಡೋದು, ಅಜ್ಞಾನವನ್ನು ಕೊಡೋನು ಅವನೇ, ಬಂಧ ಮೋಕ್ಷ. ಇಷ್ಟು 8 ಆಯಿತು. ಭಗವಂತನ ವ್ಯಾಪಾರ ಮನುಷ್ಯನ ಜೀವನದಲ್ಲಿ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಈ 4 ಮೊದಲೇ ಸೃಷ್ಟಿಯಾದದ್ದು. ಅದು 8 ಆಗ್ತಾ ವಿಸ್ತಾರ ಆಯಿತು. ನೆಕ್ಸ್ಟು ಸೃಷ್ಟಿಗೆ ಮೂಲವಾದ ಪ್ರಕೃತಿನೂ ಅಷ್ಟವಿಧ ಆಯಿತು. ಅದ್ಯಾವುದದು ಪ್ರಕೃತಿ ಅಷ್ಟವಿಧ ಆಗಿದ್ದು? ಅಹಂಕಾರ ಅಂದರೆ ನಮ್ಮ ಕನ್ನಡದ ಅಹಂಕಾರ ಅಲ್ಲ. ಅಹಂ ಅಂದರೆ ನಾನು ಅನ್ನುವಂಥ ಒಂದು ಕ್ರಿಯೆ. ನಾನು ಅನ್ನೋದು, ನಾನು ಇಲ್ಲದೇ ಇದ್ದರೆ ಬೇರೆ ಏನು ಇಲ್ಲವೇ ಇಲ್ಲ. ನನ್ನದೇ ಅಲ್ಲ ಅಹಂಕಾರ. ಅದು ನನ್ನದೇ ಬಂದಾಗ ದುರಹಂಕಾರ ಅಥವಾ ಅಹಂಕಾರ ಕನ್ನಡದ್ದಾಗ್ಬಿಡುತ್ತೆ. ಇಲ್ಲಿ ಅಹಂಕಾರ ಅಂದರೆ ಸಂಸ್ಕೃತದ ಅಹಂಕಾರ ಅಂದರೆ ನಾನು ಅನ್ನುವ ಕ್ರಿಯೆ. ಅಹಂಕಾರ, ಬುದ್ಧಿ, ಮನಸ್ಸು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಈ 8 ಆಯಿತು. ಈ 8ರಿಂದ ಸಮಾಗಮ ಆಯಿತು ಭಗವಂತನ ಸೃಷ್ಟನೆ. ಅಹಂಕಾರ ಅಂದರೆ ಅಭಿಮಾನಿಯಾದ ಶಿವನ ಅಷ್ಟಮೂರ್ತಿಗಳ ಅಧಿಷ್ಠಾನ ಕೂಡ ಹೌದು. ಅದಕ್ಕೆ ಅಹಂಕಾರ ಅಂದರೆ ನಾನು ಅನ್ನೋದಷ್ಟೇ, ಇಲ್ಲಿ ನನ್ನಿಂದ ಅನ್ನೋದಲ್ಲ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಸೂರ್ಯ, ಚಂದ್ರ ಮತ್ತು ಸಾಧನಕವಾದ ಜೀವ, ಇದು 8 ಆಯಿತು. ಈ ಜೀವನಿಗೆ ಈ 7 ಬೇಕು ಸಾಧನೆ ಮಾಡಲಿಕ್ಕೆ. ಯಾವ್ಯಾವುದು? ಭೂಮಿ ಬೇಕು, ಕರ್ಮಭೂಮಿ; ನೀರು, ಬೆಂಕಿ, ಗಾಳಿ, ಆಕಾಶ, ಸೂರ್ಯ, ಚಂದ್ರ. ಜೀವಸೃಷ್ಟಿ ಒಟ್ಟಂದಿನಲ್ಲಿ 8 ಥರ ಆಯಿತು. ಅದಾದ ಮೇಲೆ ಜೀವಸೃಷ್ಟಿ ಕೂಡ ಬರೀ ಮನುಷ್ಯ ಒಬ್ಬನೇ ಆಗಲಿಲ್ವಲ್ಲ. ಜೀವ ಅಂದರೆ ಎಲ್ಲರೂ ಜೀವರಾದರು, ಬೇರೆಯವರು ಸೃಷ್ಟಿ ಆಯಿತು. ಮೊದಲು ದೇವತೆಗಳ ಸೃಷ್ಟಿ ಆಯಿತು, ಗಂಧರ್ವರಾದರು, ದಾನವರಾದರು,
ರಾಕ್ಷಸರಾದರು, ಪಿಶಾಚಿಗಳು, ಆಮೇಲೆ ನಂತರ ಕೊನೆಗಾದದ್ದು ಮನುಷ್ಯರು, ತ್ರಿಯಗ್ಜಂತುಗಳು, ಆಮೇಲೆ ಜಂತುಗಳಾದವು, ಆಮೇಲೆ ಸ್ಥಾವರಗಳು. ಸ್ಥಾವರಗಳು ಅಂದರೆ ಚಲನೆ ಇಲ್ಲದೇ ಇರೋವಂಥವು. ಸೊ ಇಷ್ಟು ಒಟ್ಟು ಸೃಷ್ಟಿಯಲ್ಲಿ ಫಸ್ಟ್ ನಡೆದಿದ್ದು. ಸೃಷ್ಟಿ ಯಾವ ಥರ ನಡೀತು ಅಂದರೆ, ಮೊದಲು ನಾನು ಹೇಳಿದ್ದೆ, ಭಗವಂತ ಚತುರ್ಮುಖ ಬ್ರಹ್ಮ ಮತ್ತು ಬ್ರಹ್ಮ ಸರಸ್ವತಿಯರು ಮತ್ತು ವಾಯುದೇವರು ಮತ್ತು ಭಾರತಿ ಇದು ಸೃಷ್ಟಿ ಮಾಡಿ, ಸೃಷ್ಟಿಗೆ ಅವರನ್ನು ಬಿಟ್ಟ ವಿಸ್ತಾರ ಮಾಡಲಿಕ್ಕೆ. ಆಗ ಮೊದಲು ಸೃಷ್ಟಿಯಾದಂಥವರು ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚಿಗಳು, ಮನುಷ್ಯರು, ತ್ರಿಯಗ್ಜಂತುಗಳು ಮತ್ತು ಸ್ಥಾವರರು. 8 ಬಗೆ ಆಯಿತು ಅಲ್ಲೂ ಕೂಡ. ಮತ್ತು ಮುಂದೆ ನೋಡೋಣ ಏನು ಅಂಥೇಳಿ. 8ರ ಒಂದು ಇದು ಹೇಗಿದೆ ಅಂತಂದರೆ, ಒಟ್ಟು ಭೂತ ಪ್ರೇತ ಪಿಶಾಚಿ ವಿದ್ಯಾರ ಕಿನ್ನರ ಕಿಂಪುರುಷ ದೇವತೆಗಳಲ್ಲಿ 70 ಮಂದಿ ಇದ್ದಾರೆ. ಅದರಲ್ಲಿ ಗಣದೇವತೆಗಳಲ್ಲಿ ಒಬ್ಬರಾದ ಮತ್ತು ವಸುಗಳು ಅಂತ ಹೇಳ್ತೀವಿ ನಾವು. ವಸುಗಳು ಕೂಡ ಆದಿತ್ಯರು, ವಸುಗಳು ಅಂತೆಲ್ಲ ಹೇಳ್ತೀವಿ. ಆ ವಸುಗಳಲ್ಲೂ ಕೂಡ 8 ವಸುಗಳು. ಅದರಲ್ಲಿ ಎರಡು ಪ್ರಮುಖವಾದಂಥ ವಸುಗಳಿದೆ. ಅದು ಮೊದಲನೇ ವಸು ದ್ರೋಣ, ಇನ್ನೊಂದು ಹೆಸರು ಅದಕ್ಕೆ ಧರ ಅಂತ. ಇವನೇ ಏನಂತಾರೆ ಅಂದರೆ, ದ್ರೋಣ ಅಂದರೆ ಮಹಾಭಾರತದ ದ್ರೋಣ ಹೌದು, ಆದರೆ ಆ ದ್ರೋಣಾಚಾರ್ಯರಲ್ಲ. ದ್ರೋಣ ಅನ್ನುವ ವಸುವಿನ ಒರಿಜಿನಲ್ ಹೆಸರು. ಅವನೇ ಏನಾಯಿತು ಅಂತಂದರೆ, ನಂದಗೋಪನಾಗಿ ಕೃಷ್ಣನ ಸಾಕು ತಂದೆಯಾಗಿ ಬಂದಂಥವನು ನಂದಗೋಕುಲದಲ್ಲಿ. ಅದಾದ ನಂತರ ಇನ್ನೊಂದು ವಸು ಇದೆ, ವೆರಿ ಇಂಪಾರ್ಟೆಂಟ್ ವಸು. ಮಹಾಭಾರತ ಬೆಳೆದಿದ್ದೇ ಅಲ್ಲಿಂದ, ದ್ಯುನಾಮಕ ವಸು ಅಂಥೇಳಿ. ಆ ದ್ಯುನಾಮಕ ವಸು ಹೆಂಡತಿ ನನಗೆ ಕಲ್ಪವೃಕ್ಷ ಕಾಮಧೇನು ಬೇಕು ಅಂದಾಗ ಕೇಳಿದ್ದಕ್ಕೆ ಅಲ್ಲಿಂದ ಶಾಪಗ್ರಸ್ತನಾಗಿ ಭೀಷ್ಮಾಚಾರ್ಯರಾಗಿ ಜನ್ಮವನ್ನು ತಾಳ್ತಾರೆ. ಅವನ ಕರ್ಮಫಲ ಕಲಿಯೋದಕ್ಕೋಸ್ಕರ 800 ವರ್ಷ ಬದುಕಬೇಕಾಯಿತು ಭೂಮಿ ಮೇಲೆ ಭೀಷ್ಮಾಚಾರ್ಯರು. ಅದೇ ದ್ಯುನಾಮಕ ವಸು. ಒಟ್ಟು ವಸುಗಳು 8 ಆಯಿತು ಅಲ್ಲಿಗೆ. ನೆಕ್ಸ್ಟು ಅಲ್ಲಿಂದ ಮುಂದಕ್ಕೆ ಬಂದರೆ ದಿಗ್ಗಜರು 8 ಜನ. 8 ಮಂದಿ ಅಂದರೆ 8 ಜನ ಅಲ್ಲ. ಯಾವ್ಯಾವುದದು? ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ ಮತ್ತು ಸುಪ್ರತೀಕ ಅನ್ನೋದು. ಇವೆಲ್ಲ ಭಾಗವತದಲ್ಲಿ ಬರುವ ಹೆಸರುಗಳು. ಭಾಗವತದಲ್ಲಿ ಇದರ ಕಥೆಗಳು ಕೂಡ ಇದೆ, ಸ್ಪಷ್ಟವಾಗಿವೆ. ಸೊ ಈ ದಿಗ್ಗಜರಿಗೆ ಸಂಗಾತಿಗಳು 8 ಹೆಣ್ಣಾನೆಗಳು. ಯಾವುದಕ್ಕೆ? ಐರಾವತಕ್ಕೆ. ನೆಕ್ಸ್ಟು ಪುಂಡರೀಕಕ್ಕೆ ಅಭ್ರಮು, ಕಪಿಲ, ಪಿಂಗಳ, ಅನುಪಮ, ತಾಮ್ರಕರ್ಣಿ, ಶುಭ್ರದಂತಿ, ಅಂಗನ ಮತ್ತು ಅಂಜನಾವತಿ ಅಂತ 8 ಜನ ಈ 8 ದಿಗ್ಗಜರಿಗೆ ಪತ್ನಿಯರು. ಅದು ಹಾಗಾದರೆ ನೆಕ್ಸ್ಟು ಯೋಗದ ಸಾಧನೆಗಳಿಗೆ 8 ಅಂಗಗಳು ಬೇಕು ನಮಗೆ. ಯಾವುದದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧಾನ್ಯ ಮತ್ತು ಸಮಾಧಿ ಸ್ಥಿತಿಗೆ ಹೋಗಿ ತಲುಪೋದು ಕೊನೆಯದದು. ಅಂದರೆ ಧ್ಯಾನದಲ್ಲಿ ನಾನು ಹೇಳ್ತಾ ಇರೋದು. ಇದು 8 ಸಾಧನೆಗೆ ಬೇಕಾಗಿರೋವು 8 ಆಯಿತು. ನೆಕ್ಸ್ಟು ಯೋಗ ಧಾರಣೆಯಿಂದ ನಾವು ಗಳಿಸಬೇಕಾದ ಐಶ್ವರ್ಯಗಳು 8. ಅದಕ್ಕೆ ನಾವು ಏನು ಹೇಳ್ತೀವಿ, ಯಾರು ನಮಸ್ಕಾರ ಅಂದಾಗ ಆಶೀರ್ವಾದ ಮಾಡುವಾಗ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂತೀವಿ. ಅಂದರೆ 8 ಐಶ್ವರ್ಯಗಳು ಬೇಕು. ಅಣಿಮ, ಮಹಿಮ, ಲಘಿಮ, ಪ್ರಾಪ್ತ, ಪ್ರಾಕಾಶ್ಯ, ಈಶ್ವಿತ, ವಶಿತ್ವ ಮತ್ತು ಪ್ರಾಕಾಮ್ಯ ಅನ್ನೋದು 8 ವಿದ್ಯೆಗಳು, 8 ಐಶ್ವರ್ಯಗಳವು ಮನುಷ್ಯನಿಗೆ ಬೇಕಾದ್ದು. ಅದರಲ್ಲಿ ಅಣಿಮ ಅಂದರೆ ಏನು ಅಂದರೆ ಅಣುವಿಗಿಂತ ಅಣುವಾಗುವ ಶಕ್ತಿ. ಇವೆಲ್ಲ ಸಾಧನೆಯಿಂದ, ಹೆಚ್ಚು ಪ್ರಾಣಾಯಾಮದಿಂದ, ಮತ್ತಷ್ಟು ಗಾಯತ್ರಿ ಮಂತ್ರದಿಂದ ಸಾಧನೆಯಾಗಿ ಸಾಧಿಸಬಹುದಾದಂಥ ವಿದ್ಯೆಗಳು. ಅಣಿಮ ಅನ್ನೋದು ಅಣುವಿಗಿಂತ ಅಣುವಾಗುವ ಶಕ್ತಿ. ಅದನ್ನೇ ಆಂಜನೇಯ ತಾನು ಸಮುದ್ರ ಲಂಘನ ಮಾಡುವಾಗ ಅಲ್ಲಿ ಲಂಕಿಣಿ ನಾನು ಬಿಡಲ್ಲ ಅಂತ ಬಾಯಿ ತೆಗೆದಾಗ ಅವಳು ಬಾಯಿನಲ್ಲಿ ಹೋಗಿ ಆಚೆ ಬಂದಿದ್ದು ಕೂಡ ಈ ಅಣಿಮಾ ಶಕ್ತಿಯಿಂದ. ಅಣುವಿಗಿಂತ ಅಣುವಾಗುವ ಶಕ್ತಿ. ಅಥವಾ ಆ ಲಂಕೆಯಲ್ಲಿ ಮನುಷ್ಯರು ಹೋದರೆ ಬಿಡಲ್ಲ ಅಂದಾಗ ಅದು ಇರುವೆಗಿಂತ ಸಣ್ಣನಾಗಿ ಆಂಜನೇಯ ಒಳಗಡೆ ನುಸುಳ್ಕೊಂಡು ಲಂಕೆ ಒಳಗೆ ಎಂಟ್ರಿ ಮಾಡಿದ್ದನ್ನು ಈ ಅಣಿಮಾ ಶಕ್ತಿಯಿಂದಲೇ. ನೆಕ್ಸ್ಟು ಮಹಿಮ ಅಂದರೆ ನೆಲ ಮುಗಿಲುಗಳನ್ನು ತುಂಬಿ ವ್ಯಾಪಿಸಿದ ಶಕ್ತಿ. ಅಂದರೆ ಬೆಟ್ಟಕ್ಕಿಂತ ಭಾರವಾಗೋದು. ಕಾಲಿಟ್ಟರೆ ಎತ್ತಕ್ಕೆ. ಇದನ್ನು ಆಂಜನೇಯ ಪ್ರದರ್ಶಿಸಿದ್ದಾನೆ. ಸೌಗಂಧಿಕ ಪುಷ್ಪ ತರೋವಾಗ ಭೀಮಸೇನನಿಗೆ ಆಂಜನೇಯನ ದರ್ಶನ ಆಗುತ್ತೆ. ಅಲ್ಲಿ ಬಾಲವನ್ನು ಎತ್ತಲಿಕ್ಕಾಗದೆ, ಅದೆಲ್ಲ ವಾಯುದೇವರ ನಾಟಕ. ಆದರೂ ಸಹ ಜನಸಾಮಾನ್ಯರಿಗೆ ಕಾಣುವಂತೆ ಭೀಮಸೇನನಿಗೆ ಆಂಜನೇಯನ ಬಾಲವನ್ನು ಎತ್ತಲಿಕ್ಕಾಗದೆ ಭಾರಕ್ಕಿಂತ ಭಾರವಾಗುವ ಶಕ್ತಿ ಅದು ಮಹಿಮ. ಲಘಿಮ, ಹುಲ್ಲಿಗಿಂತ ಹತ್ತಿಗಿಂತ ಹಗುರ ಆಗುವಂಥ ಶಕ್ತಿ ಲಘಿಮ. ಪ್ರಾಪ್ತಿ, ಬಯಸಿದಲ್ಲಿ ಹೋಗಬಲ್ಲ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಿಸಬಲ್ಲ ಶಕ್ತಿ ಅದು. ಅಂದರೆ ಇವಾಗ ಕೆಲವರು ನೋಡಿದ್ವಿ, ಅದನ್ನು
ಗುರುಗಳು ಯಾವಾಗಲೂ ಹೇಳ್ತಾ ಇದ್ದರು, ಅವ್ರಿಗೆ ಗೊತ್ತಿರೋರು ಒಬ್ಬರಿದ್ದರು, ಅವ್ರಿಗೆ ಎಲ್ಲೋ ಇರೋವಂಥ ಕೆನಡಾದಲ್ಲಿರೋವಂಥ ಒಬ್ಬನ್ನ ನೋಡಬೇಕು ಅಂತ ಭಾಳ ಆಸೆ ಆಯಿತು. ಹಾಗೇ ಯೋಚನೆ ಮಾಡ್ತಾ ಕೂತಿದ್ದಾಗ ಒಂದು ಅರ್ಧ ಗಂಟೆಗಳ ಸಮಯ ಅವರ ಜೀವ ದೇಹವನ್ನು ಬಿಟ್ಟು ಕೆನಡಾ ದೇಶಕ್ಕೆ ಹೋಗಿ ಕಿಟಕಿಯಿಂದ ಇಣುಕಿ ನೋಡಿ ಏನು ಮಾಡ್ತಿದ್ದಾನೆ ನನ್ನ ಸ್ನೇಹಿತ ಅಂತ ನೋಡಿ ವಾಪಸ್ ಬಂದಿದ್ದುಂಟು. ಮತ್ತು ಇಮಿಡಿಯೇಟಾಗಿ ಮನಸ್ಸಿಗೆ ಗೊತ್ತಾಗಿ ಏನೋ ಆಯ್ದಂಗೆ ಆಯ್ತಲ್ಲ ನೋಡ್ದಂಗೆ ಅಂತೇಳಿ ಫೋನ್ ಮಾಡಿ, ನೀನು ಅರ್ಧ ಗಂಟೆ ಮುಂಚೆ ಪೇಪರ್ ಓದ್ತಾ ಕಾಫಿ ಕುಡಿತಿದ್ಯಾ ಅಂತ ಕೇಳಿದ್ರೆ ಅವನು ಹೌದು ಅಂತ ಹೇಳಿದ್ದಾನೆ. ಅದು ಪ್ರಾಪ್ತಿ, ಅಂದರೆ ಬಯಸಿದಾಗ ಎಲ್ಲಿಗೆ ಬೇಕಾದ್ರೂ ಮನಸ್ಸಿನ ಮುಖಾಂತರ ಹೋಗಿ ಅಲ್ಲಿ ಎಲ್ಲ ವಿಷಯಗಳನ್ನು ಇಂದ್ರಿಯಗಳಿಂದ ಗ್ರಹಿಸಬಲ್ಲ ಶಕ್ತಿ. ಪ್ರಾಕಾಶ್ಯ, ಎಲ್ಲವನ್ನು ಅರಿಯುವ ಸರ್ವಜ್ಞತ್ವ. ಈಶಿತ್ವ ಅಂದರೆ ಸಹಜ ಶಕ್ತಿಗಿಂತ ನಮಗೇನೋ ಒಂದು ಶಕ್ತಿ ಇರುತ್ತೆ, ಅದಕ್ಕಿಂತ 1000x ಜಾಸ್ತಿ ಆಗುವಂಥದ್ದು ಆ ಶಕ್ತಿ. ಅದೇ ಶಕ್ತಿ 1000 ಟೈಮ್ಸ್ ಬೆಟರ್ ಆಗುವಂಥದ್ದು. ವಿಷಿತ್ವ, ಎಂಥ ತಡೆಯನ್ನು ಮಣಿಸಿ, ಅಂದರೆ ಯಾವುದೇ ತರಹದ ಅಡೆತಡೆಗಳಿರಲಿ ಅದನ್ನೆಲ್ಲ ಉಲ್ಲಂಘಿಸಿ ತನ್ನ ಕಾರ್ಯವನ್ನು ಸಾಧಿಸುವ ಶಕ್ತಿ. ಪ್ರಾಕಾಮ್ಯ ಅಂದರೆ ಎಷ್ಟು ಬೇಕೋ ಅಷ್ಟು ಬಯಸಿದ ಆನಂದವನ್ನು ಪಡೆಯುವ ಶಕ್ತಿ, ಅದೇ ಮೋಕ್ಷ. ಇದು 8 ಐಶ್ವರ್ಯಗಳಾದವು. ಇಲ್ಲಿಂದ ಮುಂದೆ ಆಯುರ್ವೇದದ ಅಷ್ಟಾಂಗಗಳು ಶುರುವಾಯಿತು. 8ಕ್ಕೆ ಶಲ್ಯಚಿಕಿತ್ಸೆ, ಸುಮಾರಾಗಿ ಈಗಿನ ತರಹ ಅದು ಹೇಳಬೇಕು ಅಂದರೆ ಸರ್ಜರಿ. ಶಾಲ್ಯಕ್ಯ ಚಿಕಿತ್ಸೆ, ಸಾಮಾನ್ಯವಾಗಿ ಈಗಿನ ವಿಚಾರದಲ್ಲಿ ಈಗಿನ ಭಾಷೆಯಲ್ಲಿ ಹೇಳೋದಾದರೆ ENT ಅದು. ಕಾಯ ಚಿಕಿತ್ಸೆ ಅಂದರೆ ಅದನ್ನು ಈಗಿನ ವಿಚಾರದಲ್ಲಿ ಹೇಳೋದಾದರೆ ಫಿಸಿಯೋಥೆರಪಿ ಅಂತಾರೆ ದೇಹಕ್ಕೋಸ್ಕರ. ಭೂತವಿದ್ಯೆ ಅಂದರೆ ಭೂತಬಾಧೆ ಬಿಡಿಸುವಂಥದ್ದು. ಕೌಮಾರ ವಿದ್ಯೆ, ಅದು ಬಾಣಂತನ ಅಥವಾ ಮಗುವಿನ ಚಿಕಿತ್ಸೆ ಇಂಥದ್ದಾಗತ್ತೆ. ಅಗಧದಂತ್ರ ಅಂತ ವಿಶಿಷ್ಟ ವೈದ್ಯಕ, ಅಂದರೆ ಸ್ಪೆಷಲೈಸೇಷನ್ ಇನ್ ಎನಿ ಆಫ್ ದಿ ಸಬ್ಜೆಕ್ಟು. ನೆಕ್ಸ್ಟು ರಾಸಾಯನ ತಂತ್ರ, ಅಂದರೆ ಎಷ್ಟು ಬೇಕೋ ಅಷ್ಟು ದಿನ ಆರೋಗ್ಯವಾಗಿದ್ದು ದೇಹವನ್ನು ತ್ಯಜಿಸುವಂಥದ್ದು, ದೀರ್ಘಾಯು ಅನಾರೋಗ್ಯ ಸಾಧನೆ ಅದು. ನೆಕ್ಸ್ಟು ವಾಜೀಕರಣ ತಂತ್ರ, ಅಂದರೆ ನನಗೆ ನಿನ್ನೆ ಹೇಳಿದ್ದೆ, ತಮ್ಮ ಆಜ್ಞಾಚಕ್ರವನ್ನು ಊರ್ಧ್ವಮುಖವಾಗಿ ತಗೊಂಡು ಹೋಗುವನು ಅಂತ, ಅದರಿಂದ ಸಾಧನೆ ಪಡೆಯುವಂಥ ವಿಚಿತ್ರವಾದಂಥ ಒಂದು ವಿಪರೀತವಾದಂಥ ಒಂದು ಶಕ್ತಿ ಅದು. ನೆಕ್ಸ್ಟು ಅಭಿಷೇಕ ಮಾಡಲಿಕ್ಕೆ ನಮಗೆ ಅಷ್ಟವಿಧ ಇದೆ. ಅದರಲ್ಲಿ ಗಂಧದ್ರವ್ಯಗಳು 8: ಲಾವಂಚ ಬೇರು, ಕುಂಕುಮ ಕೇಸರಿ, ಜಟಾಮಾಂಸಿ, ಕುಂಕುಷ್ಟ, ಶ್ರೀಗಂಧ, ಆಗಿಲು ಮತ್ತು ಹಲವು ತರಹದ ಬೇರುಗಳು. ಇದು 8 ಆಯಿತು. ಎಲ್ಲ ಬೇರುಗಳು ಸೇರಿ 8 ಬೇಕು ನಮಗೆ ಆ ಥರದ್ದು. ಇದು 8 ಆಯಿತು. ನೆಕ್ಸ್ಟು ಸಾಷ್ಟಾಂಗ ನಮಸ್ಕಾರ. ನಾವು ಸಾಷ್ಟಾಂಗ ನಮಸ್ಕಾರ ಅಂತೀವಿ, ಅದನ್ನು ಬೇಕಾದ್ರೆ ಅಷ್ಟಾಂಗ ನಮಸ್ಕಾರ ಅಂತಲೂ ಹೇಳ್ಬೋದು. ಯಾಕಂದರೆ 8 ಅಂಗಗಳನ್ನು ನೆಲಕ್ಕೆ ತಾಕಿಸಿ ನಮ್ಮ ತಲೆಯನ್ನು ಬಾಗಿಸುವಂಥದ್ದು, ಅದು ಪೂರ್ತಿ ಅಷ್ಟಾಂಗ ಅಥವಾ ಸಾಷ್ಟಾಂಗ ನಮಸ್ಕಾರ. ಶಿರಸ್ಸನ್ನು ಕೆಳಗೆ ತಾಗಿಸೋದ್ರಿಂದ ಅಷ್ಟಾಂಗ ನಮಸ್ಕಾರ ಅಥವಾ ಸಾಷ್ಟಾಂಗ ನಮಸ್ಕಾರ ಅಂದರೆ ಸಾಕು. ಶಿರಸಾಷ್ಟಾಂಗ ನಮಸ್ಕಾರ ಅಂತಾರೆ, ಆ ಥರ ಒಂದು ಪದವೇ ಇಲ್ಲ. ನೆಲಕ್ಕೆ ತಾಗಿಸಿದ ಕಾಲುಗಳು, ಮೊಣಕಾಲುಗಳು, ಕೈಗಳು, ಎದೆ, ತಲೆ, ಗೌರವದಿಂದ ದಿಟ್ಟಿಸುವ ನೋಟ, ಸುತ್ತುವರೆದ ಬಾಯಿ, ಚುಟ್ಟಿಸುವ ಬಾಯಿ, ಗೌರವ ತುಂಬಿದ ಮನಸ್ಸು. ಇಷ್ಟು 8 ಇದ್ದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ದೀವಿ ಅಂತ ಅರ್ಥ ಇದಕ್ಕೆ. ಅದಾದ ಮೇಲೆ ನೆಕ್ಸ್ಟು ಕೊನೆಯದಾಗಿ ಹೇಳೋದಾಯಿತು ಅಂತಂದರೆ, ಕೃಷ್ಣನಿಗೆ 8 ಜನ ಅಷ್ಟಮಹಿಷಿಯರು ಇಂಪಾರ್ಟೆಂಟ್. ಅವ್ನಿಗೆ 16,100 ಜನ ಅದು ಇದ್ದಾರೆ, ಅದು ಬೇರೆ. ಅದರಲ್ಲಿ 8 ವೆರಿ ಇಂಪಾರ್ಟೆಂಟು. ಅದು ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ, ನೀಲ, ಭದ್ರ, ಮಿತ್ರವೃಂದ, ಕಾಳಿಂದಿ ಮತ್ತು ಲಕ್ಷಣ ಅನ್ನೋ 8 ಜನ ಅಷ್ಟಮಹಿಷಿಯರು ಕೃಷ್ಣನಿಗೆ. ಸೊ ಎಲ್ಲೇ ಹೋದರೂ ಅದು ಕೃಷ್ಣನಿಂದನೇ ಶುರುವಾಗಿ 8 ಕೃಷ್ಣನಲ್ಲೇ ಮುಕ್ತಾಯವಾಗಬೇಕು. ಸೊ ಹಾಗಾಗಿ ಕೃಷ್ಣನಿಂದನೇ ಕೊನೆಗೊಳಿಸಿದೆ ಇದನ್ನು. ಇದನ್ನು 8ರ ನಂಟು ಅಥವಾ 8ರ ಗಂಟು ಬಿಚ್ಚಿಕೊಳ್ಳುವ ರೀತಿ ಅನ್ನಬಹುದು. ಇನ್ನು ಮುಂದೆ ನಾಳೆ ಸೇರಿದಾಗ 9 ಹೇಗೆ ಬಿಚ್ಚಿಕೊಳ್ತದೆ ಅನ್ನೋದನ್ನು ನೋಡೋಣ. 8 ಸ್ವಲ್ಪ ವಿಸ್ತಾರವಾಗಿತ್ತು, ಬೇಕಾದರೆ ಇನ್ನೊಂದು ಸತಿ 2 ಸತಿ ಕೇಳಿ ಇದನ್ನು. ಅಲ್ಲಿವರೆಗೂ ಇವತ್ತಿನ 8ರ ಚಿಂತನವನ್ನು ಉಪಸಂಹಾರ ಮಾಡೋಣ. ಕೃಷ್ಣಾರ್ಪಣಮಸ್ತು.